ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಕೋವಿಡ್ ಆತಂಕ ಹಿನ್ನೆಲೆ ಬೆಂಗಳೂರಿಗರೇ ಅಲರ್ಟ್ ಅಂತ ಹೇಳಿ ಆರೋಗ್ಯ ಇಲಾಖೆಯೇ ಹೇಳ್ತಾ ಇದೆ. ಒಮಿಕ್ರಾನ್ನ ಉಪತಳಿಯಾದಂತಹ J1.1ನ ಆತಂಕ ಈಗ ಕಾಡ್ತಾ ಇರೋದು. ಈಗಿನಿಂದಾನೇ ಮಾಸ್ಕ್ ಬಳಕೆ ಉತ್ತಮ ಅಂತ ಹೇಳಿ ತಜ್ಞರು ಕೂಡ ಹೇಳ್ತಿದ್ದಾರೆ. ಕೆಮ್ಮು ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದೆ ವೈದ್ಯರ ಬಳಿ ತಕ್ಷಣಕ್ಕೆ ಹೋಗಿ, ಸಾಮಾನ್ಯ ಕೆಮ್ಮು ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ, ಮುಂಜಾಗ್ರತೆಯನ್ನ ವಹಿಸಿ ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. JN.1 ಅಂತ ಹೇಳುವ ಒಂದು ತಳಿ, ಅದು ಮುಂಚೆ ನೀವು ಕೇಳಿರ್ಬೋದು BA86.1 ಅಂತ ಒಂದು ತಳಿ ತುಂಬಾ ಶೀಘ್ರವಾಗಿ ಒಬ್ಬರಿಂದೊಬ್ಬರಿಗೆ ಹರಡುತ್ತೆ ಅಂತ ನಾವು ಕೇಳಿದ್ವಿ 2020-21ನೇ ಇಸವಿಯಲ್ಲಿ. ಆ ಜಾತಿಗೆ ಸೇರಿದಂತಹ ಇನ್ನೊಂದು ತಳಿ JN.1 ಅಂತ ಹೇಳಿ. ಈ ತಳಿಯ ವೈರಸ್ ಈಗ ಭಾರತದಲ್ಲಿ ಕೇರಳದಲ್ಲಿ 79 ವರ್ಷದ ಒಬ್ಬ ಮಹಿಳೆಗೆ ಕಂಡು ಬಂದಿದೆ. ಇದರಿಂದ ತುಂಬಾ ಜನರಿಗೆ ಆತಂಕ, ಯಾಕಂದ್ರೆ JN.1 ಅಂತ ಹೇಳುವ ತಳಿ ಪ್ರಪಂಚದಲ್ಲಿ ಸುಮಾರು 2,700 ಜನರಿಗೆ ಬಂದಿದ್ದು ಎಲ್ಲರಿಗೆ ಶೀಘ್ರವಾಗಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿ. ಆದರೆ ಒಂದು ಅಂದ್ರೆ ಶುಭ ನ್ಯೂಸ್ ಏನಂತ ಹೇಳಿದ್ರೆ, ಈ ತಳಿಗೆ ಭಾರತದ ವ್ಯಾಕ್ಸಿನ್ ಇಸ್ ವೆರಿ ಎಫೆಕ್ಟಿವ್. ಅಂದ್ರೆ ನಾವು ತೆಗೆದುಕೊಂಡಿರುವ 2 ವ್ಯಾಕ್ಸಿನ್ಗಳು ಈ ತಳಿಯನ್ನ ಬಂದ್ರೆ ಅದರಿಂದ ನಮ್ಮ ದೇಹವನ್ನು ರಕ್ಷಿಸಲು ಸಾಧ್ಯ. ಎರಡನೇ ವಿಷಯ ಏನಂದ್ರೆ, ಈ ಕಾಯಿಲೆ ಬಂದ ಮಹಿಳೆಗೆ ಮೈಲ್ಡ್ ಸಿಂಪ್ಟಮ್ಸ್ ಬಂದಿತ್ತಷ್ಟೇ, ಜಾಸ್ತಿ ಸಿಂಪ್ಟಮ್ ಬಂದಿರಲಿಲ್ಲ. ಇದಕ್ಕಿಂತ ಮುಂಚೆ ತಿರುಚನಾಪಳ್ಳಿಯ ಒಬ್ಬ ಪ್ರಯಾಣಿಕ ಸಿಂಗಪೂರಿಗೆ ಹೋಗಿದ್ರು. ಅವರು ಸಿಂಗಪೂರಿಂದ ಬಂದಾಗ ಸಿಂಗಪೂರಲ್ಲಿ ಅವರಿಗೆ ಈ ಕಾಯಿಲೆ ಬಂದಿತ್ತು, ಇದೇ ತಳಿಯಿಂದ ಇನ್ಫೆಕ್ಷನ್ ಬಂದಿತ್ತು. ಸೊ ಈಗ ಎಲ್ರಿಗೆ ಒಂದು ತರದ ಆತಂಕ ಏನಂದ್ರೆ, ಇಯರ್ ಎಂಡ್ ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಮಕರ ಸಂಕ್ರಾಂತಿ ಕೂಡ ಬರ್ತಾ ಇದೆ, ಸೊ ಪೊಂಗಲ್ ಬರ್ತಾ ಇದೆ. ಇದು ಒಂದು ಸಂಭ್ರಮದ ಸಮಯ. ಈಗ ಜನರು ಜಾಸ್ತಿ ಓಡಾಡುವ ಸಮಯ. ಹೆಚ್ಚಿನವರಿಗೆ ಅದು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ರಜೆ ಇದೆ. ಸೊ ಜನರು ಗುಂಪುಗೂಡಲು ಯಾತ್ರೆ ಮಾಡುವಾಗ ಅಥವಾ ಪ್ರವಾಸಿ ತಾಣಗಳಲ್ಲಿ ಗುಂಪುಗೂಡುವ ಸಾಧ್ಯತೆ ಜಾಸ್ತಿ. ಗೋವಾ, ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.